ಭವ ಮಾಲೆಗೆ ಅಂದರೆ ಜನನ ಮರಣ ರೂಪಿಯನ ಮಾಲ ಅದ, ಇದ್ರಾಗ ನಾ ಒಳಗಾಗಿನಿ. 84 ಲಕ್ಷ ಜೀವರಾಶಿಗಳಲ್ಲಿ ಹುಡ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ ಅನ್ನುವುದು ನಿನ್ನ ಭ್ರಮ ಅದ, ಇದು ಸತ್ಯ ಅಲ್ಲ. ಇದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಇವನಿಗೆ ಭ್ರಮ ಆಗ್ಯದ. ಆ ಭ್ರಮ ಕಳಿಲಕ್ಕ ಗುರುಗಳು ಬೇಕು. ಅಲ್ಲ, ನಿಮ್ಮ ಅನುಭವ ಅದ, ನಾವು ಹುಟ್ಟಿದೇವಿ ಅನ್ನುವಂಥ ಅನುಭವ ನಮಗೆ ಅದ, ನಾವು ಸಾಯ್ತೇವೆ ಎಂಬ ಭಯ ನಮಗೆ ಅದ. ಮತ್ತು ಹುಟ್ಟಿನಿಂದ ಹಿಡ್ಕೊಂಡು ಸಾಯಸ್ತನಕ ಮಧ್ಯದಲ್ಲಿ ಏನದು ದುಃಖಗಳವ, ನಮ್ಮ ಅನುಭವದ ದುಃಖಗಳು ಅನುಭವಿಸ್ತಾ ಇದ್ದೇವಲ್ಲ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ದುಃಖ ಎಲ್ಲ ತಪ್ಪು ತಿಳುವಳಿಕೆಯಿಂದ ಅದ ವಿನಃ ಸತ್ಯ ಅಲ್ಲ. ವಿಚಾರ ಮಾಡ್ರಿ, ಮನುಷ್ಯನಿಗೆ ದುಃಖ ಯಾವಾಗ ಆಗ್ತದೆ? ಎಲ್ಲಿ ಭ್ರಮ ಆಗ್ಯದ, ತಪ್ಪು ತಿಳುವಳಿಕೆ ಆಗಿದೆ, ಅಲ್ಲಿ ದುಃಖ ಚಾಲು. ಈಗ ನಿಮ್ಗೊಂದು ಮಾತು ಹೇಳಿದ್ರೆ ಗೊತ್ತಾಗ್ತದ. ನೀವು ನರ್ಸಗತ್ತಿನಾಗ ಬರ್ತಾ ಇದ್ದೀರಿ, ಅಲ್ಲಿ ಒಂದು ಹಗ್ಗ ಅಂಕುಡೊಂಕಾಗಿ ಬಿದ್ದಿತ್ತು, ಒಂದು ಹಗ್ಗ ಬಿದ್ದಿತ್ತು. ಆ ಹಗ್ಗಕ್ಕೆ ನೋಡಿ ಸ್ಪಷ್ಟವಾಗಿ ಇದು ಹಗ್ಗ ಅದ ಅಂತ ತಿಳ್ಕೊಳಕ್ಕೆ ನಿಮ್ಗೆ ಆಗಿಲ್ಲ. ಯಾಕೆ? ಬೆಳಕು ಸರಿಯಾಗಿ ಇದ್ದಿಲ್ಲ. ಬೆಳಕು ಇರ್ತಿತ್ತು ಅಂದರೆ ಸ್ಪಷ್ಟವಾಗಿ ನಿಮಗೆ ಹಗ್ಗ ಕಾಣಿಸ್ತಿತ್ತು. ಹಗ್ಗದ ಹುರಿ, ಹಗ್ಗದ ಮೇಲೆ ಇರ್ತಕ್ಕಂಥ ಗುಂಜು ನಿಮಗೆ ಕಾಣಿಸ್ತಿತ್ತು. ಇದು ಹಗ್ಗ ಅಂತ ನಿಮಗೆ ತಿಳ್ಕೊಂಡ ನಂತರ ಭ್ರಮ ಆಗ್ತಿದ್ದಿಲ್ಲ. ಆದರೆ ಏನಾಯಿತು, ನಸುಗತ್ತರಿಯದ್ದು ಕಾರಣದಿಂದ ಹಗ್ಗದ ಜ್ಞಾನ ನಿಮಗೆ ಸರಿಯಾಗಿ ಆಗಲಾರ್ದಕ್ಕೆ ಅದಕ್ಕೆ ನೀವು ಹಾವು ಅಂತ ಭ್ರಮ ಮಾಡಿಕೊಂಡ್ರಿ. ಹಾವು ಅಂತ ಭ್ರಮ ಮಾಡಿಕೊಂಡ ನಂತರ ನಿಮಗೆಲ್ಲ ಏನಾಯ್ತು? ಮುಂದೆ ಎಲ್ಲನೇ ಆಯಿತು. ಮತ್ತೇನು? ಬೊಬ್ಬಿ ಹೊಡೆದ್ರಿ, ಯಾರಿಗೋ ಕರೆದ್ರಿ, ಹೊಡೆದು ಬಂದು ಟಾರ್ಚ್ ಹಾಕಿ ನೋಡಿಸ್ತಾನೆ, ಏನಿತ್ತದು? ಹಗ್ಗ. ಅಂದ್ರೆ ನಿಮಗೇನು ದುಃಖ ಆಗ್ಯದ? ಸತ್ಯ ಏನು? ಸುಳ್ಳು ಆಗ್ಯದಲ್ಲ, ದುಃಖ ಆಗ್ಯದ. ದುಃಖರ ಆಗ್ಯದ, ಅದು ಸತ್ಯ ಇತ್ತೇನು? ಇಲ್ಲ, ನಿಜವಾಗಿ ನೀವು ಹಾವು ನೋಡಬೇಕಿತ್ತು, ಹಾವಿಗೆ ನೋಡಿ ಅನ್ಸಬೇಕಿತ್ತು, ನಿಮ್ಗೆ ಏಕೀಧ್ವನಿ ಆಗದಿತ್ತು ಏನಾರ. ಮತ್ತು ನೀವು ಹಾವರ ನೋಡೇ ಇಲ್ಲ, ಹಾವರ ಇದ್ದೇ ಇಲ್ಲ. ಹಗ್ಗಕ್ಕೆ ನೋಡಿ ಹಾವಂತ ಭ್ರಮಿಸಿದಾಗ ನಿಮ್ಗೆ ದುಃಖರ ಆಗ್ಯದ. ಅಂದ್ರೆ ಭ್ರಮದಿಂದಲೇ ದುಃಖ. ಹಂಗ ತಾನಲ್ಲದ ದೇಹ ತಾನು ಅಂತ ತಿಳ್ಕೊಂಡು ಕುಂತು ಮನುಷ್ಯ ದುಃಖಿ ಆಗಲತ್ತ. ನನ್ನ ಮನೆ, ನನ್ನ ಹೊಲ, ನನ್ನ ಸಂಸಾರ, ನನ್ನ ಬಿಸ್ನೆಸ್ಸು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಇವೆಲ್ಲ ಏನು ಹಚ್ಕೊಂಡು ಕುಂತಿದ್ದೇವೆ, ಇವೇ ದುಃಖ ಕೊಳ್ಳುತ್ತವೆ ಹೊರತಾಗಿ ನಿನ್ನ ಸ್ವರೂಪದಲ್ಲಿ ದುಃಖ ಇಲ್ಲ ಅಂತ ಮಹಾತ್ಮರ ಅಭಿಪ್ರಾಯ. ಅಲ್ಲ ರೀ, ಹೆಂಡತಿ ಮ್ಯಾಗ ಭಾಳ ಜೀವ ಇತ್ತು. ಹೆಂಡತಿ ಮ್ಯಾಲ ಉರಿ ಚಳಿ ಬಂದ್ರೆ ತೊಡಿ ಮ್ಯಾಗ ಹಾಕೊಂಡು ಕೂಡ್ತಿದ್ದ ವಿಚಾರ. ಅಷ್ಟು ಜೀವ ಹೆಂಡತಿ ಮ್ಯಾಲ. ಉರಿ ಕಮ್ಮಾಗಸ್ತಾನ ಆಕೆ ಅಷ್ಟು ಜೋಪಾನ ಮಾಡ್ತಿದ್ದ. ಮುಂದೆ ಏನಾಯಿತು, ಕಾರಣಾಂತರಗಳಿಂದ ಆ ಹೆಂಡತಿಗೆ ಸೋಡ್ಸೀಟಿ ತಿಳಿತಲ್ಲ ನೀವು? ಸೋಡ್ಸೀಟಿ ಅಂದರೆ ತಿಳಿತದ? ನೀವು ತಿಳಿಯಲ್ಲ? ಇಂಗ್ಲೀಷ್ದಾಗ ಹೇಳಿದ್ರೆ ತಿಳಿತದ. ಡೈವರ್ಸ್ ಆಯಿತು. ಯಾಕಾರ ಆಯಿತು? ಆಕಿನ ಜಾಗಕ್ಕೆ ಆಕಿ ಹೋದಳು, ಇವನ ಜಾಗದಾಗ ಇವ ಉಳ್ದ. ಮುಂದೆ ಒಂದಿನ ಏನಾಯ್ತು, ಅಕಸ್ಮಾತ್ ಆಕಿಗೆ ದವಾಖಾನೆಯಾಗ ಸೇರಿಕೆ ಮಾಡಿದ್ರು. ಬಿಬರಾಗಿದ್ದಳು ಹೊಡೆದಿಂದ ಬಾದ. ಇನ್ನು ಇರಳು ಅಂತ ಡಾಕ್ಟರ್ ಹೇಳತ್ತಿದ್ದ. ಅದೇ ದವಾಖಾನೆಗೆ ಒಬ್ಬ ಮನುಷ್ಯ ಹೋಗಿದ್ದ. ಯಾರು ಇವನ ದೋಸ್ತು, ಏನಪ್ಪ ನೀನು ಹೆಂಡತಿಗೆ ಸೇರಿಕೆ ಮಾಡ್ಯಾರ, ಆಕಿ ಇರಳು ಅಂತ ಹೇಳತ್ತಾರ, ಭಾಳ ಜೇರ್ ಹಾಳ, ಸೀರಿಯಸ್ ಹಾಳ ಅಂತ ಹೇಳತ್ತ. ಏನೇಕಂದು ಹೋಗ್ಲಿ ಬಿಡು ಅಂದವ. ಅಂತನ ಇಲ್ಲ, ನೀವು ಹೇಳ್ರಿ, ಅನುಭವದಿಂದ ಹೇಳ್ರಿ. ಯಾಕಂತಾನೆ? ಬಿಡುಗಡೆ ಅಂದ್ರೆ ಬಿಡುಗಡೆ ಆಗಿಲ್ಲ ಅಂದಾಗ ನಂದು ಎಂಬ ಭಾವ ಇತ್ತು, ಅಲ್ಲಿ ದುಃಖ ಆಗ್ತಿತ್ತು. ಈಗ ಹೋಗಿ ನಂದಲ್ಲ ಅಂತ ಭಾವ ಆಗ್ಯದ, ಅದಕ್ಕೆ ದುಃಖ ಇಲ್ಲ. ಅದಕ್ಕೆ ದುಃಖ ಎಲ್ಲಿ ಅದ ಅಂತ ಕೇಳಿದ್ರೆ ನಂದು ಅಂತ ಹಚ್ಕೊಂಡಾಗೆ ದುಃಖ ಆಗ್ತದೆ ವಿನಃ ನಂದು ಎಂಬುದು ತೆಗೆದಾಗ ದುಃಖ ಇಲ್ಲ. ಅದಕ್ಕೆ ಮಾತು ಹಿಂಗದ. ಈ ದೇಹಕ್ಕೆ ನಾನು ಅಂತ ತಿಳ್ಕೊಂಡ ಕಾರಣ ಎಲ್ಲ ದುಃಖಗಳಿಗೆ ಆಸ್ಪದ ಆಗ್ಯದ. ಅದಕ್ಕೆ ಇಲ್ಲಿ ದುಃಖಗಳು ಆಗಬಾರದು. ತನುಭಾವ ಅಳಿಯೇ
ನಿಜಗುಂಡ್ರು ಎಷ್ಟು ಚಂದ ಬರ್ದಾರ, ತನುಭಾವ ಅಳಿಯೇ ದುಃಖದ ಕೇಡು ನೋಡ. ಶರೀರ ಭಾವ ಬಿಟ್ಟಾಗ ನಿನಗೆ ದುಃಖನೇ ಇಲ್ಲ. ಸುಖ ದುಃಖ ಇವು ಒಂದಕ್ಕೊಂದು ಜೋಡಿ ಅವ. ಬೇಕು ಬ್ಯಾಡ, ಹಿತ ಅಹಿತ. ಯಾವುದು ಹಿತ ಅನ್ನಿಸ್ತದೋ ಅದಕ್ಕೆ ಬೇಕಂತೀವಿ, ಯಾವುದು ಅಹಿತ ಅನ್ನಿಸ್ತದೋ ಅದು ಬ್ಯಾಡ ಅಂತೀವಿ. ಬ್ಯಾಡಾಗಿದ್ದು ಬಂದರೂ ದುಃಖ ಆಯ್ತದ, ಬೇಕಾಗಿದ್ದು ಸಿಗಲ್ ಹೋದ್ರೂ ದುಃಖ ಆಯ್ತದ. ಶುರುವಾಯ್ತು ನೋಡಿ, ಎಲ್ಲಿ ದುಃಖ ಸುಖ ಅದ. ಬರೋ ಹೋಟೆಲ್ದಾಗ ಹೋದ್ರಿ, ತಂದೊಂದು ಕಂಬ ಮುಂದಿಟ್ಟವ, ಯಾರು ಹೋಟೆಲ್ ಏನಾಯ್ತದ, ಅದ್ರಾಗ ಒಬ್ರು ಅಂಥವ್ರಿದ್ರು ಒಬ್ರು ಇಂಥವ್ರಿದ್ರು. ನಿಮ್ಗೆ ತಿಳಿದೆ ಅಂತ ಹೇಳದೆ, ಯಾರಿಗೆ ಅದು ನಡೀತಿತ್ತು ಅವನಿಗೆ ಹಿಗ್ಗಾಯ್ತದೆ ಇಲ್ಲ. ಅದೇ ವಸ್ತು ಒಂದೇ ತಂದು ಮುಂದಿಟ್ಟಾನ, ಯಾವನಿಗೆ ನಡೀತಿತ್ತು ಅವನಿಗೆ ಸುಖ ಆಯಿತು, ಯಾವನಿಗೆ ನಡೆಯೋದು ಅವನಿಗೆ ಮತ್ತೆ ಎಲ್ಲಾದ್ರೂ ಸುಖದ ವಸ್ತು ಸುಖನೂ ಅಲ್ಲ ದುಃಖನೂ ಅಲ್ಲ. ಇದು ತಿಳ್ಕೊರಿ. ಯಾವುದೇ ವಸ್ತು ಜಗತ್ತಿನಲ್ಲಿ ಪರಮಾತ್ಮನ ಸೃಷ್ಟಿಯಾದ, ಈಶ್ವರ ಸೃಷ್ಟಿಯಾದಾಗ ಯಾವುದನ್ನು ಒಳ್ಳೇದಲ್ಲ, ಯಾವುದನ್ನು ಕೆಟ್ಟದರೆ ಎಲ್ಲ ಒಳ್ಳೇದು. ಯಾವುದನ್ನು ಸುಖ ಅಲ್ಲ, ಯಾವುದನ್ನು ದುಃಖ ಅಲ್ಲ. ಸುಖ ದುಃಖ ಮಾಡ್ಕೊಂಡಿದ್ದು ಯಾರು ಅಂದ್ರೆ ನಾವೇ. ಅದಕ್ಕೆ ಈ ಎಲ್ಲಕ್ಕ ಕಾರಣ ಏನು ಅಂತ ಕೇಳಿದ್ರೆ ಶರೀರ ನಾನು ಅಂತ ತಿಳ್ಕೊಂಡು ಜೀವಭಾವ ಆಗ್ಯದ. ಜೀವಭಾವ. ಅದಕ್ಕೆ ಈ ಜೀವಭಾವ ಬಿಟ್ಟು ನೋಡಿದಾಗ, ಶಿವಭಾವ ತಾಳಿದಾಗ ಎಲ್ಲವೂ ಚಿದಾನಂದ ರೂಪ ಶಿವೋಹಂ ಶಿವೋ, ಎಲ್ಲವೂ ಸಚ್ಚಿದಾನಂದ ಪರ ಬ್ರಹ್ಮ ಸ್ವರೂಪನೇ ಅದ ಅಂತ ಭಾವ ಅವನಿಗೆ ಹುಡುತ್ತದೆ. ಅದಕ್ಕೆ ಆವಾಗ ಅವನಿಗೆ ಸುಖ ದುಃಖ ಎಂಬುದು ಮೀರಿ ಆನಂದದಲ್ಲಿ ಅವ ಪ್ರವೇಶ ಆಗ್ತಾನೆ. ಸ್ವರ್ಗ ನರಕ ಮೀರಿ ಅವ ಮೋಕ್ಷದಲ್ಲಿ ಪ್ರವೇಶ ಆಗ್ತಾನೆ. ಭ್ರಮದಾಗಿದ್ದವರಿಗೆ ಸ್ವರ್ಗ ನರಕ ಅದ, ಭ್ರಮದಾಗಿದ್ದವರಿಗೆ ಪಾಪ ಪುಣ್ಯ ಅದ, ಭ್ರಮದಾಗಿದ್ದವರಿಗೆ ಸುಖ ದುಃಖ ಅದ. ಇವು ಕಳ್ಕೊಂಡು ನೋಡಿದಾಗ ಕೇವಲ ಆನಂದದ, ಕೇವಲ ಮೋಕ್ಷ ಅದ. ಅದಕ್ಕೆ ಅಂಥ ಸ್ವರೂಪ ಪ್ರಾಪ್ತಿ ಯಾರು ಮಾಡ್ತಾರೋ ಅವರಿಗೆ ದುಃಖದ ಬಿಡುಗಡೆ ಅಂತ ಹೇಳ್ಯಾರ. ಅದಕ್ಕೆ ಅಂಥ ಸುಖ ಆಗಬೇಕಾದ್ರೆ ಗುರುಗಳಿಂದ ಏನು ಮಾಡಬೇಕು? ಶರೀರ ನಾ ಅಲ್ಲ ಎಂಬ ಬ್ರಹ್ಮಜ್ಞಾನ ಪಡ್ಕೋಬೇಕು. ಶರೀರ ನಾ ಅಲ್ಲ ಅಂದ್ರೆ ನಾ ಯಾರಿದ್ದೀನಿ ಅಂತ ಪ್ರಶ್ನೆ ಬರ್ತದೆ. ನಾ ಯಾರು ಇದ್ದೀನಿ ಎಂಬುದು ತೋರಿಸೋರು ಕೇವಲ ಸದ್ಗುರುಗಳು. ನೀ ಏನಿದ್ದೀನಿ ಎಂಬುದು ತೋರಿಸ್ಕೊಡೋರು ಯಾರು? ಗುರುಗಳು. ಅದಕ್ಕೆ ಗುರುವಿಗೆ ನಾವು ಶರಣಾಗಿ ನಾ ಯಾರು ಎಂಬುದು ತಿಳ್ಕೊಂಡು ದೇಹ ಭ್ರಮೆ ಬಿಟ್ಟು, ದೇಹ ನಾನೆಂಬ ಭಾವ ಬಿಟ್ಟು ಆ ನಿಜ ಪದವಿಯನ್ನು ಪಡಿತಕ್ಕಂಥ ಸದ್ಬುದ್ಧಿ ಸದ್ಗುರುನಾಥ ನನಗೂ ಕೂಡಲಿ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಂಡು ನನ್ನೆರಡು ಮಾತಿಗೆ ಮುಗಿಸ್ತೀನಿ.